ಸರ್, ನನಗೆ ನಾನೊಬ್ಬ ನೇರವಾಗಿ ಮಾತಾಡುವಂಥ ವ್ಯಕ್ತಿ. ನನಗೆ ತುಂಬ ಖುಷಿಯಾಗಿದೆ. ಒಬ್ಬ ಮುಖ್ಯಮಂತ್ರಿ, ನಾನು ಕೂಡ ಆ ರೀತಿ ಮಾಡಿಲ್ಲ. ಒಬ್ಬ ಮುಖ್ಯಮಂತ್ರಿ ಆಗಿದ್ದವ ತನ್ನ ಹಿಂದಿನ ಪ್ರಿಡಿಸರ್ ಅಂತ ಹೇಳ್ತಾರೆ, ಹಿಂದಿನ ನಮ್ಮ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಭೇಟಿ ಮಾಡಿ ನಿಮ್ಮ ಸಲಹೆ ಸೂಚನೆಗಳೇನಾದರೂ ಇದೆ ಅಂತ ಕೇಳುವಂಥದ್ದು ಇದೊಂದು ಹೊಸ ಸಂಪ್ರದಾಯ. ಇವತ್ತಿನ ಈ ರಾಜಕಾರಣದಲ್ಲಿ ನಡೀತಿರುವಂಥ ಈ ವೆಂಜನ್ಸ್ ಪಾಲಿಟಿಕ್ಸಿಗೆ ಪ್ರಾಯಶಃ ಇಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡುವುದರಿಂದಾಗಿ ಸ್ವಲ್ಪ ಮಟ್ಟಿನ ಆ ವೆಂಜನ್ಸ್ ಪಾಲಿಟಿಕ್ಸ್ ಕಡಿಮೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ನಾವು ಅವರೆಲ್ಲ ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದಾರೆ. ಈಗ ನನ್ನ ಮನೆಗೆ ಬಂದಿದ್ದರು. ಬಂದ ಮೇಲೆ ಅವರಿಗೆ ಒಂದು ರೀತಿ ಗೌರವವನ್ನು ಕೊಟ್ಟು ಇಡೀ ರಾಜ್ಯದ ಅಭಿವೃದ್ಧಿಗೆ ದುಡಿಲಿಕ್ಕೆ ನಿಮಗೆ ದೇವರು ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಇದರ ಅರ್ಥ ನಾನೇನು ಡಿ ಕೆ ಶಿವಕುಮಾರ್ಗೆ ಅಥವಾ ಕಾಂಗ್ರೆಸ್ಸಿಗೆ ಯಾವುದೋ ಒಂದು ರೀತಿಯ ಪರೋಕ್ಷವಾದಂಥ ಬೆಂಬಲ ಕೊಟ್ಟಿದ್ದೇನೆ ಅಂತ ಅಲ್ಲ. ಒಬ್ಬ ಮನೆಗೆ ಬಂದವನನ್ನು ಗೌರವದಿಂದ, ಪ್ರೀತಿ ಆಧಾರದಿಂದ ಸ್ವೀಕಾರ ಮಾಡುವಂಥದ್ದು ಮತ್ತು ಅವನ ಜವಾಬ್ದಾರಿಯಿಂದ ರಾಜ್ಯದ ಹಿತದೃಷ್ಟಿಗೆ ಒಳ್ಳೆಯದಾಗಲಿ ಅಂತ ಹೇಳುವಂಥ ಭಾವನೆ, ಆ ದೊಡ್ಡ ಮನಸ್ಸಿಂದ ನಾನು ಅವರಿಗೆ ಶುಭ ಹಾರೈಕೆ ಮಾಡಿದ್ದೀನಿ. ಸುಮಾರು 10-15 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ನನ್ನಲ್ಲಿ ಸಮಾಲೋಚನೆ ಮಾಡಿದರು. ನಿಮ್ಮ ಸಲಹೆ ಸೂಚನೆಗಳೇನು ಅಂತ ಕೇಳಿದರು. ನಾನು 2-3 ಸಂಗತಿಗಳನ್ನು ಅವರಿಗೆ ನೇರವಾಗಿ ಹೇಳಿದೆ. ನಿಮಗೆ ಬೇಜಾರು ಪಟ್ಕೊಳ್ಬೇಡಿ, 3 ವರ್ಷದ ಅವಧಿಯಲ್ಲಿ ಹಲವಾರು ಸಂಗತಿಗಳನ್ನು ನೀವು ಮಾಡಬೇಕಾಗಿತ್ತು, ಅದು ನಿಮ್ಮ ಪಕ್ಷದ ಕಡೆಯಿಂದ ಆಗಲಿಲ್ಲ. ಒಂದು ಇವತ್ತು ನಡೆಯುತ್ತಿರುವಂಥ ವ್ಯಾಪಕವಾದಂಥ ಒಂದು ರೀತಿಯ ಜನ ಸಾಮಾನ್ಯರ ಮನಸ್ಸಲ್ಲಿರುವಂಥ ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದರೆ ನೀವು ಸಕಾಲವನ್ನು, ನಾನು ನನ್ನ ಕಾಲಘಟ್ಟದಲ್ಲಿ ತಂದಂಥ ಸಕಾಲವನ್ನು ಇವತ್ತು ಆ್ಯಕ್ಚುಯಲ್ ಇಂಪ್ಲಿಮೆಂಟ್ ಮಾಡಿದರೆ ಒಂದು 60% ಅಪ್ ಟು ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಕೂಡ ನಮ್ಮ ಕರಪ್ಷನ್ಗೆ ಇತಿಶ್ರೀ ಆಗ್ತದೆ ಅಂತೇಳಿ ಅವರು ಹೇಳಿದರು. ಖಂಡಿತವಾಗಿ ನಾನು ಇದನ್ನು ಮಾಡ್ತೀನಿ. ಅದು ನನ್ನ ಪ್ರಥಮ ಆದ್ಯತೆ ಕೂಡ. ಜನಸಾಮಾನ್ಯರ ಮನೆಗೆ ಸರ್ಕಾರಿ ಸೇವೆಗಳನ್ನು ತಲುಪಿಸುವಂಥದ್ದಲ್ಲಿ ಯಾವುದೇ ಡಿಲೇ ಆಗಬಾರ್ದು, ಅದರಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳುವಂಥದ್ದನ್ನು ಹೇಳಿದೆ. ಎರಡನೇದಾಗಿ ನಾನು ಅವರಲ್ಲಿ ಹೇಳಿದೆ, ಇವತ್ತು ಮಳೆಗಾಲ ಸಮೀಪಿಸ್ತಾ ಇದೆ. ಈಗಾಗಲೇ ರಸ್ತೆಯ ಹೊಂಡ ಮುಚ್ಚುವಂಥ ಕೆಲಸಗಾರ, ಪಾಟ್ಹೋಲ್ಸನ್ನು ಮುಚ್ಚುವಂಥ ಕೆಲಸಗಳೇ ಆಗಲಿಲ್ಲ. ಇದು ತಕ್ಷಣ ನೀವು ಮಾಡುವಂಥದ್ದನ್ನು ಮಾಡಬೇಕು. ಇದನ್ನು ರಾಜ್ಯದ ಜನರಿಗೆ, ವಾಹನದಲ್ಲಿ ಓಡಾಟ ಮಾಡುವವರು, ಪಾದಚಾರಿಗಳಿಗೆ ಇದರಿಂದ ಸಹಕಾರಿಯಾಗ್ಬೋದು. ಈ ಕೆಲಸ ಮಾಡಬೇಕು. ಮೂರನೇದಾಗಿ ಮಳೆಗಾಲ ಈಗಾಗಲೇ ಪ್ರಾರಂಭ ಆಗಿದೆ. ಆದ ಕಾರಣ ಮಳೆಗಾಲದ ಸಂದರ್ಭದಲ್ಲಿ ಆಗುವಂಥ ತೊಂದರೆಗಳಿಗೆ ಮತ್ತೊಂದಕ್ಕೆ ಯಾವತ್ತೂ ಕೂಡ ಆ ಒಂದು ಅದರ ಮುಂಚಿತವಾಗಿ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ಮಾಡಬೇಕು. ಅದು ತುರ್ತಾಗಿ ನೀವು ಮಾಡಬೇಕಾದಂಥ ಕೆಲಸ. ಅಭಿವೃದ್ಧಿ, ನಿಮ್ಮ ಪ್ಲ್ಯಾನ್ ಆಫ್ ಆ್ಯಕ್ಷನ್, ಇದೆಲ್ಲ ಚೆನ್ನಾಗಿ ಮಾಡುವಂಥದ್ದನ್ನು ಮಾಡ್ತಾಯಿದ್ದೀರಿ. ಇವತ್ತು ಒಂದು ರೀತಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ನಡೆಯುವಂಥ ಬೇರೆ ಬೇರೆ ರೀತಿಯ ತೊಂದರೆಗಳು, ಅದು ಸರ್ವರ್ ನಮಗೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಮತ್ತು ನಿಮ್ಮ ಕಂಪ್ಯೂಟರೈಸೇಷನಿಂದಾಗಿ ಟೆಕ್ನಿಕಲ್ ಎರರಿಂದಾಗಿ ತೊಂದರೆ ಆಗ್ತಾ ಇರೋದು, ಇದರಿಂದ ಸಾಮಾನ್ಯ ಜನರಿಗೆ ಭಾರಿ ತೊಂದರೆ ಆಗ್ತದೆ. ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳುವಂಥ ಒಂದು 5-6 ಸಲಹೆಗಳನ್ನು ಕೊಟ್ಟಿದ್ದೇನೆ. ಅವರು ಖಂಡಿತವಾಗಿ ಇದರ ಬಗ್ಗೆ ಗಮನ ಹರಿಸ್ತೇನೆ ಅಂತ ಹೇಳಿದ್ದಾರೆ. ಆದ ಕಾರಣ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಳ್ಳೆ ಕೆಲಸ ಮಾಡಿದರೆ ರಾಜ್ಯದ ಜನರಿಗೆ ಅವರ ಹಿತಾಸಕ್ತಿಗೆ ಪೂರಕ ಆಗ್ತದೆ ಅಂತ ಹೇಳುವಂಥ ರೀತಿಯಲ್ಲಿ ನಾನು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೇನೆ. ನಿಮ್ಮ ಇನ್ನು 1-2 ವರ್ಷದ ಕಾಲಘಟ್ಟ ಅದು ಜನರ ಪರವಾಗಿ ಕೆಲಸ ಮಾಡುವಂಥದ್ದಕ್ಕೆ ಹೆಚ್ಚು ಆಸಕ್ತಿ ಕೊಡುವಂಥ ಕೆಲಸ ಇರಲಿ ಅಂತ ಹೇಳುವಂಥದ್ದು.